ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದುಶಾಸನ ದುರ್ಯೋಧನನ ಪ್ರತಿನಿಧಿಯಾಗಿ ರುಕ್ಮರಥನ ಆಸ್ಥಾನಕ್ಕೆ ಬಂದಿರ್ತಾನೆ. ಯುದ್ಧ ನಡೆಯುತ್ತೆ. ಆ ಯುದ್ಧ ಪಾಂಡವರು ಅನ್ನೋಕ್ಕಿಂತ ಹಿರಿಯ 3 ಜನರ ಜೊತೆಗೆ ಮಾತ್ರ ನಿಮ್ಮ ವಂಶಕ್ಕೆ ಸೇರಿದ ಅಥವಾ ನಿಮ್ಮ ಮಗಳ ಮೊಮ್ಮಕ್ಕಳಾದಂತಹ ಮಾದ್ರಿಯ ಮಕ್ಕಳಾದಂತಹ ನಕುಲ ಸಹದೇವರ ಜೊತೆಗೆ ನಮಗೆ ಯಾವುದೇ ಒಂದು ದ್ವೇಷ ಇಲ್ಲ. ಹಿರಿಯ 3 ಜೊತೆ ಮಾತ್ರ ನಮಗೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ನಾವು ಗೆದ್ದರೂ ಕೂಡ ರಾಜ್ಯವನ್ನ ಈ ಮೊಮ್ಮಕ್ಕಳಿಗೆ ಕೊಡ್ತೀವಿ, ಅಂದ್ರೆ ಈ ನಿಮ್ಮ ಮನೆಯ ಮೊಮ್ಮಕ್ಕಳಿಗೆ ಕೊಡ್ತೀವಿ, ನೀವು ನಮಗೆ ಸಹಾಯಕರಾಗಿ ನಿಲ್ಲಬೇಕು ಅಂತ ಹೇಳ್ತಾನೆ. ಜೊತೆಗೆ ಆವಾಗ ಬರುವಂತಹ ಆನೆ, ಕುದುರೆ ಇತ್ಯಾದಿಗಳ ಎಲ್ಲದರ ಮೇಲ್ವಿಚಾರಣೆ, ಸೈನ್ಯದ ಮೇಲ್ವಿಚಾರಣೆ, ಎಲ್ಲರಿಗೂ ಬೇಕಾದಷ್ಟು ಹಾಲು, ತುಪ್ಪ, ಹಿಟ್ಟು ಇತ್ಯಾದಿ ಎಲ್ಲವನ್ನು ಕೂಡ ನಾವು ಸರಬರಾಜು ಮಾಡ್ತೀವಿ. ಹಸ್ತಿನಾಪುರದ ಅರಸರ ಪ್ರೀತಿ ಎಷ್ಟು ಅಂತ ನೀವು ತಿಳ್ಕೋಬಹುದು ಅಂತ ಹೇಳಿಬಿಟ್ಟು ಎಲ್ಲವನ್ನು ಹೇಳಿ ಹೋಗ್ತಾನೆ. ಇದರಿಂದಾಗಿ ಈ ರುಕ್ಮರಥ, ಶಲ್ಯ ಇವರಿಗೆ ಏನು ತೀರ್ಮಾನ ತಗೋಬೇಕು ಅನ್ನೋದು ಗೊತ್ತಾಗದ ಹಾಗಾಗುತ್ತೆ. ಕೊನೆಗೆ ಅವರು ತಾವು ತಟಸ್ಥವಾಗಿ ನಿಂತ್ಕೊಳ್ಳೋದು, ಯಾವ ಕಡೆಗೂ ವಾಲೋದು ಬೇಡ ಅಂತ ಒಂದು ನಿರ್ಧಾರವನ್ನು ಅವರು ತಗೊತಾರೆ. ಇನ್ನು ಕತೆ ಹಸ್ತಿನಾವತಿ ಕಡೆಗೆ ಬರುತ್ತೆ. ಹಸ್ತಿನಾವತಿ ಪಟ್ಟಣದ ಪೂರ್ವ ದಿಕ್ಕಲ್ಲಿ ನದಿಯ ಒಂದು ಹರಿತಾ ಇರುತ್ತೆ. ಆ ನದಿ ದಡದಲ್ಲಿ ವಿದುರನ ಮನೆ ಇರುತ್ತೆ. ಸೂರ್ಯ ಹುಟ್ಟೋ ಕಡೆಗೆ ಮುಂಬಾಗಿಲು, ಅಂದ್ರೆ ಪೂರ್ವಕ್ಕೆ ಎದುರಾಗಿ ಮುಂಬಾಗಿಲಿರುತ್ತೆ. ಬಾಗಿಲಿನಿಂದ ಮುಂದೆ ಕಲ್ಲು ಗಾರೆ ಕಟ್ಟಡದ ಅಗಲವಾದ ಅಂಗಳ ಇರುತ್ತೆ. ಸುಮಾರು 30 ಮೆಟ್ಟಿಲು ಕೆಳಗಡೆ ಇಳಿದ್ರೆ ಅಲ್ಲೇ ಗಂಗಾ ನದಿ ಹರಿತಾ ಇರುತ್ತೆ. ಹರಿಯೋ ನೀರಿನ ದಡದಲ್ಲಿ ಕೂತ್ಕೊಳ್ಳೋದು ಕುಂತಿಗೆ ಬಹಳ ಪ್ರಿಯವಾದ ಅಭ್ಯಾಸವಾಗಿರುತ್ತೆ. ನೀರಿನ ಮೇಲೆ ಪ್ರೀತಿನೋ ಅಥವಾ ಹೊತ್ತು ಹೋಗದ ಬವಣೆನೋ ಗೊತ್ತಿಲ್ಲ. ಮಧ್ಯಾಹ್ನದ ಬಿಸಿಲಲ್ಲಿ ಮರದ ಕೆಳಗಡೆ ಹಾಕಿ ಕೂತಿರ್ತಾಳೆ. 2 ಪಾದಗಳು ಮೀನು ಆಟ ಆಡುವಂತಹ ನೀರಿನಲ್ಲಿ ಇರುತ್ತವೆ. ಕೊಳೆ ಇಲ್ದಿದ್ರು ಬಂದು ಅವು ಕಾಲನ್ನು ಕೆರಿತಾ ಇರುತ್ತವೆ. ಮೀನು ಮೇಲೆ ನೆಗೆದು ನೀರನ್ನು ಕಲಕದೇ ಇದ್ದಾಗ ಈಕೆಗೆ ತನ್ನ ಬಿಂಬ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಎಷ್ಟೊಂದು ಎತ್ತರಕ್ಕೆ ಅಗಲವಾಗಿದ್ದೀನಿ ನಾನು ಅನ್ಕೊಂತಾಳೆ. ಸುಕ್ಕುಮುಖ ಆಗಿರುತ್ತೆ, ಬಿಳಿ ಕೂದಲು ಬಂದಿರುತ್ತೆ. ಈ ಬಿಂಬವನ್ನು ನೋಡಿ ನೋಡಿ ಬೇಸರವಾಗಿದೆ ಅನ್ಸುತ್ತೆ. ನೀರಿನ ಮುಂದೆ ಕೂತ್ರೆ ಬೇರೆ ಏನು ಕಾಣೋದಿಲ್ವಲ್ಲ. ಸಂಧಿ ಮಾತಾಡೋಕ್ಕೆ ಕೃಷ್ಣ ಹೋಗಿದ್ದಾನೆ. ಆಗದ ಕೆಲಸಕ್ಕೆ ಇವನ್ ಯಾಕೆ ಬಂದ ಅಂತ ನನಗೆ ಅನ್ನಿಸ್ತಿದೆ. ಅಲ್ಲಿ ಇನ್ನು ಏನೇನು ಮಾತನಾಡಿಯುತ್ತೋ ಏನೋ ಅಂತ ಕುಂತಿ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿದುರ ಅಲ್ಲಿಗೆ ಬರ್ತಾನೆ. ಆಸ್ಥಾನಕ್ಕೆ ಅವನು ಕೃಷ್ಣನ ಜೊತೆಗೆ ಹೋಗಿರ್ತಾನೆ. ಕುಂತಿ ತಿರುಗಿ ನೋಡ್ತಾಳೆ. ಹತ್ರ ಬಂದು ಸುತ್ತ ತಿರುಗಿ ಯಾರು ಇಲ್ದೇ ಇರೋದನ್ನ ಖಾತ್ರಿ ಮಾಡಿಕೊಂಡು ಆತ ಕೂತ್ಕೊಂತಾನೆ. ಆಸ್ಥಾನದ ವೇಷ, ಮೇಲು ಹೊದಿಕೆಗಳನ್ನ ತೆಗಿತಾನೆ. ಎದೆ ಭುಜಗಳನ್ನ ಬೀಸ್ತಕ್ಕಂತಹ ತಣ್ಣನೆ ಗಾಳಿಗೆ ಕೊಟ್ಕೊಂಡು ಕೂತ್ಕೊಂತಾನೆ. ಕೃಷ್ಣ ಎಲ್ಲಿ ಅಂತ ಕುಂತಿ ಕೇಳ್ತಾಳೆ. ದುರ್ಯೋಧನ ಅವನನ್ನು ಹಿಡಿದು ಕಟ್ಟಿ ಹಾಕೋ ಹವಣಿಕೆ ಮಾಡ್ದ. ನೀನು ನನ್ನ ಊರಿಗೆ ಬಂದು ಒಬ್ಬೊಬ್ಬರ ಮನೆಗೂ ಹೋಗ್ಬಿಟ್ಟು ನನ್ನ ಬೆಂಬಲಿಗರ ಮನಸ್ಸನ್ನು ಒಡೆಯೋ ಕೆಲಸ ಮಾಡ್ತಾ ಇದೀಯಾ ಅಂತ ಅಂದ. ತನ್ನ ಅಂಗರಕ್ಷಕರ ಮುನ್ನೆಚ್ಚರಿಕೆಯಿಂದ ಅವನು ಪಾರಾಗಿ ಹೋದ. ನೀನು ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ನಾನು ಹೇಳಿದೆ. ಅವನಾಗ್ಲೇ ಹೊರಟು ಹೋದ. ನಿನ್ನ ಕರ್ತವ್ಯವೇನು ಅಂತ ನಾನು ನಿನಗೆ ನೆನ್ನೆ ರಾತ್ರಿನೇ ಹೇಳಿದ್ನಂತಲ್ಲ, ಅವನು ನಿನಗೆ ಜ್ಞಾಪಿಸು ಅಂತ ಆತುರದಲ್ಲಿ ಹೇಳ್ದ ಅಂತ ವಿದುರ ಹೇಳ್ತಾನೆ. ಅಂತ ಕುಂತಿ ಅಂತಾಳೆ. ಮಂಕು ಹಿಡಿದ ಹಾಗೆ ಎದುರಿಗೆ ಕೂತಿದ್ದ ವಿದುರನನ್ನ ಆಕೆ ಕೇಳ್ತಾಳೆ, ಏನಾಯ್ತು ಅಲ್ಲಿ ಅಂತ ಕೇಳಿದಾಗ ವಿದುರ ಹೇಳ್ತಾನೆ, ಹೇಳೋದೇನು, ದೂತ ಕೃಷ್ಣನನ್ನ ಕಟ್ಟಿ ಹಾಕಕ್ಕೆ ಅಂತ ಹೊರಡ್ತೀನಿ ಅಂತ ಅಂದ. ಏನಾಯ್ತು ಅಂತ ಇನ್ನೇನು ಹೇಳೋದು ಅಂತ ಹೇಳ್ತಾನೆ. ಗೊತ್ತೇ ಇತ್ತಲ್ಲ, ಮತ್ತೆ ಯಾಕೆ ಕಳ್ಸಿದ್ರಿ ಇವರು, ಇದೆಲ್ಲ ಭ್ರಮೆ ಅಲ್ವಾ ಅಂತ ಆಕೆ ಹೇಳಿದಾಗ ಇನ್ನೂ ಒಂದು ಮಾತಾಡ್ದ ದುರ್ಯೋಧನ. ಪಿತಾಮಹರು ಅದನ್ನು ಕೇಳಿ ನಿಬ್ಬೆರಗಾದ್ರು. ಧೃತರಾಷ್ಟ್ರನ ಮುಖ ನೋಡಿದ್ರೆ ಒಳೊಳಗೆ ಸಂತೋಷ ಆಗಿದೆ ಆ ಮಾತು ಕೇಳಿ ಅಂತ ನನಗನ್ನಿಸ್ತು. ಪಾಂಡವ್ರು ಯಾರೂ ಅಪ್ಪನಿಗೆ ಹುಟ್ಟಿದವ್ರೇ ಅಲ್ಲ, ಅವ್ರನ್ನ ಪಾಂಡವರು ಅಂತ ನಾನು ಕರೆಯೋಕ್ಕೆ ಒಪ್ಪೋದೇ ಇಲ್ಲ. ಈ ವಂಶಕ್ಕೆ ಸೇರಿದ ಅವರಿಗೆ ನೀವು ಅನ್ಯಾಯವಾಗಿ ಪಾಲು ಕೊಡಿಸಿದ್ದೀರಾ. ಈ ಅನ್ಯಾಯವನ್ನ ನಾನು ಜೂಜಾಡಿ ಸರಿಪಡಿಸಿದ್ದೀನಿ. ಈಗ ಮತ್ತೆ ಅಂತ ಹೇಳ್ಬಿಟ್ಟು ವಿದುರ ಮಾತು ನಿಲ್ಲಿಸ್ತಾನೆ. ಆಗ ಕುಂತಿ ಹೇಳ್ತಾಳೆ, ಅಂದರೆ ಕುಂತಿ ಅಂದರೆ ಹಾದರ್ಗಿತ್ತಿ ಅಂತನಾ ಅಂತ ಆಕೆ ಕೇಳಿದಾಗ, ಅದಲ್ಲ ಅದರ ಅರ್ಥ. ನಿಯೋಗದ ಮಕ್ಕಳು ಧರ್ಮವಾಗಿ ಸಂತತಿ ಅಲ್ಲ ಅಂತೆ. ಸನಾತನ ನಡವಳಿಕೆಯನ್ನೇ ಅಲ್ಗಳೆಯುವಂತಹ ಮಾತಾಡ್ದವನು.
ಅವನ ತಮ್ಮಂದಿರು ಕರ್ಣ ಶಕುನಿಯರು ಎಲ್ರದ್ದು ಅನುಮೋದನೆ ಇದಕ್ಕಿದೆ ಅಂತ ಹೇಳ್ಬಿಟ್ಟು ವಿದುರ ಹೇಳ್ತಾನೆ. ರಾಜ್ಯ ಬಿಡಲಾರದ ಸಂಕಟಕ್ಕೆ ಏನೋ ಮಾತಾಡ್ತಾನೆ ಅಂತ ಕುಂತಿ ಹೇಳಿದಾಗ ವಿದುರ ಹೌದು, ಅದು ಅಧರ್ಮದ ಮಾತಾಡ್ತಾನೆ ಅಂಥೇಳಿ ಹೇಳ್ತಾನೆ. ಕುಂತಿ ಮತ್ತೆ ಮಾತಾಡೋದಿಲ್ಲ. ಪಾದಗಳು ಮುಳುಗಿದ್ದಂತಹ ನೀರನ್ನು ನೋಡ್ತಾ ಮೂಕಳಾಗಿ ಕೂತ್ಕೊಂತಾಳೆ. ಸ್ಪಷ್ಟವಾಗಿ ಕಾಣೋ ತನ್ನ ಬಿಂಬವನ್ನೇ ನೋಡ್ತಾ ಇರ್ತಾಳೆ ಆಕೆ. ಎತ್ತರಕ್ಕೆ ಅಗಲವಾದ ಶರೀರ, ಪೃತ ಅಂತ ಹೆಸರಿಟ್ಟಿದ್ದೇ ಅದಕ್ಕಂತೆ. ಈಗ ಸುಕ್ಕು ಮುಖ, ಬಿಳಿ ಕೂದಲು ಅಂತ ಅನ್ಕೊಂತಾಳೆ. ನೊಂದ್ಕೋಬೇಡ, ಅವನಂದದ್ದನ್ನು ನಾನು ನಿನಗೆ ವರದಿ ಮಾಡ್ತಾ ಇದ್ದೀನಿ ಅಂತ ವಿದುರ ತಲೆ ತೆಗೆಸಿ ಹೇಳ್ತಾನೆ. ಇವತ್ತಿನ ಮಾತಿನಲ್ಲಿ ನಾನು ಉದ್ದಕ್ಕೂ ಗಮನಿಸಿದೆ ಅವನು ಹೇಳಿದ್ದನ್ನ. ಕುಂತಿ ಮಕ್ಕಳು ಅಂತಾನೆ ಅಂತಿದ್ದ, ಪಾಂಡವರು ಅನ್ನೋ ಶಬ್ದವನ್ನ ಒಂದು ಸಲ ಕೂಡ ಅವನು ನುಡಿಲಿಲ್ಲ ಅಂತ ಹೇಳ್ಬಿಟ್ಟು ವಿದುರ ಹೇಳ್ತಾನೆ. ಹೌದು, ಈ ಸುಕ್ಕು ಮುಖದ ಬಿಳಿ ಕೂದಲ ಹೆಂಗಸಿನ ಮಕ್ಕಳು ಪಾಂಡವರಲ್ಲ, ಕೌರವ ವಂಶಕ್ಕೂ ಸೇರಿದವರು ಅಲ್ಲ ಅಂತ ಆಕೆ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ಪೃಥ್ವಿಯ ಮನಸ್ಸಿನ ಶಕ್ತಿ ಏನು ಅಂತ ಅವಕ್ಕೆ ಗೊತ್ತಿಲ್ಲ, ಇವು ಒಂಥರ ನಾಯಿ ಮರಿಗಳು ಅಂತ ಹೇಳ್ಬಿಟ್ಟು ಬಿಂಬವನ್ನು ಕದಲಿಸಿದ ನೀರಿನ ಕೆಳಗಡೆ ಮೀನುಗಳು ಆಡ್ತಾ ಇರೋದನ್ನ ಆಕೆ ಗಮನಿಸ್ತಾ ಹೇಳ್ತಾಳೆ. ಹೇಳಿದವಳು, ವಿದುರ ಊಟ ಮಾಡಿ ಹೋಗು, ಎಷ್ಟೊತ್ತಾಯ್ತು ಈಗ ಅಂತ ಹೇಳ್ಬಿಟ್ಟು ಕತ್ತೆತ್ತಿ ನೋಡ್ತಾಳೆ ಮೇಲ್ಗಡೆ. ನೆತ್ತಿಯಿಂದ ಮೇಲೆ ಸೂರ್ಯ ಮರದ ಎಲೆಗಳ ಸಂಧಿಯಲ್ಲಿ ವಾಲ್ತಾ ಇರುತ್ತೆ. ಹೇಳು, ನೀನು ಬಾ ಅಂತ ವಿದುರ ಕರ್ತಾನೆ. ವಿದುರನ ಹೆಂಡತಿ ಪಾರಸವಿ ಇವ್ರಿಗೋಸ್ಕರ ಕಾಯ್ತಾ ಇರ್ತಾಳೆ. ಅವನ ಮೊಮ್ಮಕ್ಕಳು, ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಆಗಲೇ ಊಟವನ್ನು ಮುಗಿಸಿರ್ತಾರೆ. ಈ 3 ಜನಕ್ಕೂ ಬಾಣಸಿಗ ಬಡಿಸ್ತಾನೆ. ಹಲ್ಲಿಲ್ಲದ ನವಣಿಸಿದ್ದ ಮೆತ್ತನೆಯ ಅನ್ನ, ನುಂಗುವಂತಹ ಗಟ್ಟಿ ಪಾಯಸ. ಊಟ ಆದ್ಮೇಲೆ ಕುಂತಿ ಮಲ್ಕೊಳ್ಳೋದಿಲ್ಲ. ಮತ್ತೆ ಮೆಟ್ಲುಗಳನ್ನು ಹಿಡಿದು ನದಿ ದಂಡಕ್ಕೆ ಬರ್ತಾಳೆ. ನೀರಿನ ಪಕ್ಕದ ಕಲ್ಲು ಚಪ್ಪಡಿಯ ಮೇಲೆ ಕೂತ್ಕೊಂತಾಳೆ. ಕುಂತಿ ಮಕ್ಕಳು ಅಂತ ಅನ್ನಂತೆ. ನೆನೆಸ್ಕೊಂಡೇನೆ ಆಕೆಗೆ ಸಿಟ್ಟು ಬರುತ್ತೆ. ಅಲ್ಲ, ಸಿಟ್ಟಿನ ನೆನಪು ಬರುತ್ತೆ. ಹೆತ್ತ ಸೊಸೆಯ ಮಕ್ಕಳಲ್ಲದೆ ಹುಟ್ಟಿಸಿದವನ ಮಕ್ಕಳಾಗ್ತಾಳೆಯಾ ಈ ವಂಶಕ್ಕೆ ಸೇರಿದ ಮೇಲೆ? ಇವನಪ್ಪ ನೋಡಿದ್ರೆ ಕುರುಡ. ಮದುವೆಗೆ ಮುಂಚೆ ಅವ್ವೇ ಅಂದ್ರೆ ಏನಂತಲೇ ಗೊತ್ತಿರ್ಲಿಲ್ವಂತೆ. ಹೆಂಡತಿ ಬಸರಾಗಿ ರುಚಿ ಹೊತ್ತದ ಮೇಲೆ ದಾಸಿಯರನ್ನು ಕೂಡ ಮೇಯಕ್ಕೆ ಶುರು ಮಾಡಿದ್ನಂತೆ. ಇಲ್ದಿದ್ರೆ ಇವನು ಹುಡ್ತಿದ್ನ? ಗಾಂಧಾರಿ ಮಗ ಆಗ್ತಿದ್ದ ಇವನು. ಇವನ ಅಪ್ಪ ಅಂಬಿಕೆ ಮಗ ಅಲ್ವೇ? ಹಾಗೆ ಅಂತ ಕುಂತಿ ಅನ್ಕೊಳ್ತಾಳೆ. ಜೊತೆಗೆ ಸಿಟ್ಟು ಬರುತ್ತೆ ಆಕೆಗೆ. ಆದರೆ ಸನಾತನ ಧರ್ಮವನ್ನ, ತಾನು ಸೊಸೆಯಾಗಿ ಸೇರಿರೋ ಕುರುವಂಶದ ಪಿತೃಗಳನ್ನ ಬೈಬಾರ್ದು ಅಂತ ತಾಳ್ಮೆ ತಂದ್ಕೊತಾಳೆ. ವಂಶ ಬೆಳೆಸಕ್ಕೆ ಅಂತಲೇ ಜಾತ್ರೆಯಲ್ಲಿ ದಷ್ಟಪುಟ್ಟ ಮೊಳಕ ತರೋ ಹಾಗೆ ಸೊಸೆಯನ್ನ ತಂದ್ರು. ನಮ್ಮ ಅತ್ತೆಯವರ ಕೈಲಿ ನನ್ನ ಗಂಡ, ಇವರಪ್ಪನನ್ನ ಹೆರಿಸಿದ ಹಾಗೇನೆ ನನ್ನ ಕೈಲಿ ಈ ಮಕ್ಕಳನ್ನ ಹೆರಿಸಿದ್ರು. ಈಗ ನೋಡಿದ್ರೆ ಇವರು ಪಾಂಡವರಲ್ವಂತೆ. ಕುರುಡು ಮುದುಕನಿಗೆ ಒಳೊಳಗೆ ಸಂತೋಷನೂ ಆಯ್ತಂತೆ. ಈ ಮಾತು ಕೇಳಿ ಥೂ ಅಂತ ಉಗಿಬೇಕು ಅಂತ ಕುಂತಿಗೆ ಅನಿಸುತ್ತೆ. ಋಷಿಗಳೇನೆ ಇಟ್ಟ ಹೆಸರು ಧರ್ಮ ಅಂತ. ಅದು ಹಿರಿಯ ಮಗ ಹುಟ್ಟಿದಾಗ ಹಿಮವತ್ ಪರ್ವತದಲ್ಲಿ ಬದ್ರಿಕಾಶ್ರಮದ ಪಾದದಲ್ಲಿ ತಪಸ್ ಮಾಡೋ ಋಷಿಗಳ ಅನುಮೋದನೆಯನ್ನ ಅಲ್ಲಗಳೆಯುವಂತಹ ಈ ಅಧರ್ಮಿ ಹೆಚ್ಚು ದಿನ ಬದುಕಬಾರ್ದು ಅಂತ ಆಕೆ ಮನಸ್ಸು ಶಾಪ ಹಾಕುತ್ತೆ. ನನ್ನ ಹಿರಿಯ ಮಗ ಯಾವತ್ತೂ ಅಧರ್ಮದ ದಾರಿಯಲ್ಲಿ ಹೋಗಿಲ್ಲ, ಇತರ ಮಕ್ಕಳು ಕೂಡ ಅಷ್ಟೇನೆ, ಧರ್ಮಕ್ಕೆ ಜಯ ಆಗತ್ತೆ ಅಂತ ತನಗೆ ತಾನೇ ಕುಂತಿ ಸಮಾಧಾನ ಮಾಡ್ಕೊಳ್ತಾಳೆ. ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ. ಹಾಗೇನೆ ಅಲ್ಲೇ ಇದ್ದ ಕಲ್ಲು ಚಪ್ಪಡಿಯ ಮೇಲೆ ಮಲ್ಕೊಂತಾಳೆ. ಸ್ವಲ್ಪ ಮಂಪರು ಬರೋ ಹಾಗಾಗುತ್ತೆ. ಕಳೆದ 13.5 ವರ್ಷದಿಂದ ಮಧ್ಯಾಹ್ನದ ಹೊತ್ತು ಈ ಚಪ್ಪಡಿನೇ ತನ್ನ ಹಾಸಿಗೆ ಆಗಿದೆ ಅಲ್ವಾ ಅಂತ ಆಕೆಗೆ ಅನ್ಸುತ್ತೆ. ಸ್ವಲ್ಪ ಕಣ್ಣು ಹೊತ್ಕೊಂಡು ಬರುತ್ತೆ. ಜಳ ಜಳ ಸದ್ದಾಗತ್ತೆ. ಏನು ಈ ಕುರುವಂಶದ ಹೆಸರು ಅನ್ಕೊಂತಾಳೆ. ದುಷ್ಯಂತ, ಭರತ, ಹಸ್ತಿನ, ಅಜಮಿಳ, ಮಹಾಭೌಮ, ದಿಲೀಪ, ಹಿಂದಕ್ಕೆ 100 ತಲೆಯ ವಂಶಾವಳಿ ಇದೆಯಂತೆ. ಸದ್ಯಕ್ಕೆ ಭೀಷ್ಮ, ಪಾಂಡು ಏನು ಕಡಿಮೆನಾ ಅನ್ಕೊಳ್ತಾಳೆ. ಅಮ್ಮ ಪೃಥ, ಅಲ್ಲಿ ಕೂತಿದ್ದ ನೋಡು, ಗಂಭೀರವಾಗಿ ಪದ್ಮಾಸನದಲ್ಲಿ ಕುಡಿ ಮೀಸೆ ಚಿಗುರು ಗಡ್ಡ ಇರೋ ಯುವಕ, ಎದ್ದು ಕಾಣುವಂತಹ ಒಣಗಿನ ಬಿಳಿ ಬಣ್ಣ, ಈ ವಯಸ್ಸಿಗೆನೆ ಸುತ್ತ ಇರೋ ರಾಜ್ಯಗಳನ್ನ ಒತ್ತರಿಸಿರುವಂತಹ ವೀರ ಅವನು. ನೇರವಾಗಿ ಹೋಗಿ ಅವನಿಗೆ ಮಾಲೆ ಹಾಕ್ಬಿಡು ಅಂತ ಅಪ್ಪ ಹೇಳಿರ್ತಾನೆ. ಅಪ್ಪನ ಸೂಚನೆಗೆ ಅಮ್ಮನೂ ಅನುಮೋದನೆ ಕೊಟ್ಟಿರ್ತಾಳೆ. ಅವನಣ್ಣ ಕುರುಡ, ಮುಂದೆ ಸಿಂಹಾಸನ ಏರೋನು ಇವನೇ ಅಂತೆ. ರಾಜಸೂಯನೋ ಅಶ್ವಮೇಧನೋ ಮಾಡೋ ದೊರೆಯ ಪಟ್ಟಮಹಿಷಿ ಆಗ್ತೀಯ ನೀನು. ನಿನ್ನದೇ ಮೊದಲನೇ ಮದುವೆ ಅಂತೆ ಅವನಿಗೆ. ಪಟ್ಟಮಹಿಷಿ ಆಗ್ತೀಯ ನೀನು. ಸಖಿ ಮನಸ್ಸು ಕೂಡ ಆ ಕಡೆನೇ ಇರುತ್ತೆ. ಪೃಥ,
ನಿನ್ನ ಎತ್ತರ ಅಗಲಕ್ಕೆ ತಕ್ಕ ಮೈಕಟ್ಟ ಒಂದು ಗಂಡಸು ಅಂದ್ರೆ ಹಸಿದು ಬೀಳೋ ಸಿಂಹದ ಆಗಿರ್ಬೇಕು. ನಿನಗೆ ಜೋಡಿಯಾಗೋ ಮೈಕಟ್ಟಿನ ದೊರೆಗಳು ನನ್ನ ಕಣ್ಣಿಗೆ ಯಾರೂ ಕಾಣ್ತಿಲ್ಲ. ಅವನಾದ್ರೆ ನೋಡು, ನೀನು ಮೊದಲನೇ ರಾತ್ರಿಗೆ ಹಿಸ್ಕ್ ಹೋಗ್ತೀಯ ಅಂತ ಕಣ್ಣು ಮಿಟುಕಿಸಿ ಎಡಪಕ್ಕೆಯನ್ನು ಜಿಗಟಿ ಸ್ವಲ್ಪ ಒಣಗಿದ ಬಿಳಿ ಬಣ್ಣ. ಆದರೆ ಎಂಥ ಮೈಕಟ್ಟು, ಚಿಕ್ಕ ವಯಸ್ಸು, ನನ್ನಷ್ಟೇ ಅಂತೆ, ಹೆಚ್ಚು ಕಡಿಮೆ 18 ಅಥವಾ 19 ಇರಬಹುದು. ಸಭೆ ಮಧ್ಯ ಅವನು ನಡೆದು ಬರುವಾಗ ಎಲ್ಲ ಕಣ್ಣುಗಳು ನನ್ನ ಅಂಗಾಂಗಗಳನ್ನು ಮೆತ್ತಿಕೊಂಡಂತಹ ಇರಿಸು ಮುರುಸಾಗ್ತಾ ಇತ್ತು. ಗಡ್ಡ ಬಲಿತವರು, ನೆರೆಗೂದಲು ಕಾಣಿಸ್ಕೊಂಡವರು, ನೀಳ ದಾಡಿ ಇರೋರು, ಹೊಳೆಯುವ ಕೆಂದಗೂದಲಿನವರು, ಎಂತೆಂತಹ ಅರಸರ ಗುಂಪಿತ್ತಲ್ಲಿ. ಒಬ್ಬೊಬ್ಬರನ್ನಾಗಿ ನೋಡ್ಕೊಂಡು ಹೋಗುವಾಗ ಸಖಿ ಮಾತು ನಿಜ ಅಂತ ತನಗೂ ಅನ್ನಿಸ್ತು. ಹಾರಿ ಮೇಲೆ ಬೀಳುವಂತಹ ಸಿಂಹದಂತಹ ಎದೆಕಟ್ಟು, ಭಾರವಾದ ಬಿಲ್ಲನ್ನು ಬಗ್ಸಿ ಬಗ್ಸಿ ಹೊಡೆದ ಉಬ್ಬು ಮಾಂಸದ ತೋಳುಗಳು, ಬಿಲ್ಲಿನ ಚಕ್ಕಳದ ಹುರಿ ಪುಟವಿಟ್ಟು ಹೊಡೆದು ಊದಿ ಗಾಯವಾದಂತಹ ಒಣಗಿ ಕಲೆಗಟ್ಟಿರೋ ಭುಜ. ತನಗೆ ಬೇರೇನು ಯೋಚನೆ ಬರಲೇ ಇಲ್ಲ. ನನ್ನ ದೊಡ್ಡ ತೋಳುಗಳು ತಮಗೆ ತಾವೇ ಮುಂದೆ ಹೋದವು. ಹೆಮ್ಮೆಯಿಂದ ಮುಖ ಎತ್ತಿ ತನ್ನ ದೃಷ್ಟಿಯನ್ನು ಸಂಧಿಸಿ ಜಯಮಾಲೆಗೆ ಅಂತ ಆತ ತಲೆಬಾಗದ. ಈ ಪೃತೆಯನ್ನ ಗೆದ್ದ. ಬೇರೆ ಯಾವುದಾದ್ರೂ ರಾಜ ಎದ್ದು ನಿಂತು ಛಲವನ್ನು ಸಾಧಿಸಿ ಸವಾಲು ಹಾಕಿ ನನ್ನನ್ನು ಯಾಕೆ ಹೊತ್ಕೊಂಡು ಹೋಗ್ಲಿಲ್ಲ ಅಂತ ಕುಂತಿ ಅನ್ಕೊಂತಾಳೆ. ಏನು ವೈಭವದ ಮದುವೆ ತನ್ನದು. ವೈಭವದ ಕುರುಗಳ ಮನೆಗೆ ಪಟ್ಟದರ್ಸಿ ಆಗ್ತಾಳೆ ಮಗಳು ಅನ್ನೋ ಸಂತೋಷ ಬೇರೆ ಎಲ್ಲರಿಗೂ ಇತ್ತು. ಹೆಣ್ಣು ಮಕ್ಕಳು ಇಲ್ಲ ಅಂತ ಬಯಸಿ ಬಯಸಿ ದತ್ತು ಪಡೆದ ಮಗಳ ಮೇಲೆ ಅಪ್ಪನಿಗೆ ಅದೆಷ್ಟು ಪ್ರೀತಿ, ಅದೆಷ್ಟು ಗಾಡಿಗಟ್ಲೆ ತುಂಬಿ ಕಳಿಸಿದ ಕುರುಗಳ ಅರಮನೆಯನ್ನು ತುಂಬಕ್ಕೆ ಅಂತ ಹೇಳ್ಬಿಟ್ಟು. ಜೊತೆಗೆ ನನ್ನ ಜೊತೆಗೇನೆ 10 ಜನ ಸುಂದರಿ ದಾಸಿಯರನ್ನು ಕೂಡ ಕಳಿಸಿದ್ದ. ಈ ಗಂಡು ಸಿಂಹದ ವ್ಯಂಜನಕ್ಕೆ ಅವು ಬೇಕು. ಮೊದಲ ರಾತ್ರಿ ಅನ್ನಿಸ್ತು, ಗೊತ್ತಾಗ್ಲಿಲ್ಲ. ಎದೆ ತೋಳುಗಳ ಗಟ್ಟಿಯಾದ ಬಿಗಿ ತಬ್ಬು, ನಡುವಯಸ್ಸಿನ ಎದೆ ತುಂಬೆಲ್ಲ ಬೆವರು ಕೂದಲಿನ ಮೃದು ತೋಳಿನ ಋಷಿಯ ಮಾಗು ಮೃದು ಅಲ್ಲ ಇದು ಅನ್ನಿಸ್ತು. ಕುಂತಿ, ನಿನ್ನ ಮುಖ ಚಂದ, ನಿನ್ನ ಕುಡಿ ಹುಬ್ಬು ಚಂದ, ನಿನ್ನ ದೊಡ್ಡ ಎದೆಗಟ್ಟು ಚಂದ ಅಂತ ಉಬ್ಬಿಸಿ ಉಬ್ಬಿಸಿ ಮನ ತಳಿಸುವಂತಹ ಮಾತುಗಳು ಎಷ್ಟೋ ಆಗಿತ್ತು. ಆದರೆ ಸಖಿ ಹೇಳಿದ್ದು, ನಾನು ಬಯಸಿದ್ದು, ನನಗೆ ಗೊತ್ತಿದ್ದು ಆಗ ಆಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಅವನು ಮಲಗಿಬಿಟ್ಟ. ಸೋತ ಎತ್ತಿನ ಹಾಗೆ ಮಲ್ಕೊಂಡ. ಒಂದೇ ಸಮನೆ ಪ್ರಯಾಣ ಮಾಡಿ ಆಯಾಸ ಆಗಿದೆ, ನಂಗೆ ನಿದ್ದೆ ಬರ್ತಿದೆ ಅಂತ ಅತ್ತ ತಿರುಗಿ ಮುಖದಲ್ಲಿ ಚಿಂತೆ ತುಂಬಿಕೊಂಡ. ನನಗೇನು ಅರ್ಥ ಆಗಲಿಲ್ಲ. ನಾಚಿಕೆ ಬಿಡೋ ಕ್ಷಣ ಮುಂದೆ ಹೋಯ್ತು ಅನ್ನೋ ಒಂದು ಸಮಾಧಾನ ನನಗಾಯ್ತು. ನಿದ್ದೆ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಕಣ್ಣು ಮುಚ್ಚಂತೂ ಮಲ್ಕೊಂಡಿದ್ದ. ನನಗೆ ಹೇಗೆ ನಿದ್ದೆ ಬರಬೇಕು? ಏನೋ ಆಸೆ ಇತ್ತು, ನಾಚಿಕೆನೂ ಇತ್ತು, ಪಟ್ಟಮಹಿಷಿ ಆಗುವಂತಹ ಕನಸು ಕೂಡ ಇತ್ತು. ಬೆಳಗ್ಗೆ ಸಖಿ ಚುಚ್ಚಿ ಚುಚ್ಚಿ ಕೇಳಿದ್ರು ಕೂಡ ಯಾಕೆ ನಾನು ಅವಾಗ ನಿಜ ಹೇಳಿರಲಿಲ್ಲ? ಹಾಗೆ ಮಾಡಿದ್ರ, ಹೀಗೆ ಮಾಡಿದ್ರ, ಆಗ ನೀನೇನು ಮಾಡಿದೆ, ಏನಂದೆ ಅಂತ ಅವಳು ಕೇಳಿದ್ದಕ್ಕೆಲ್ಲ ತಲೆ ಬಗ್ಸಿ ಹ್ಞೂ ಅಂತ ಅಂದುಬಿಟ್ನಲ್ವಾ? ಪೂರ್ತಿ ತಿಳಿಲಿಲ್ವ ತನಗೂ? ಅಥವಾ ಗಂಡನ ಮರ್ಯಾದೆ ಕಾಪಾಡೋ ಅಂತ ಬೈಕೇನೋ ಗೊತ್ತಿಲ್ಲ. ಅದೇನು ಹೇಳೆ ಅಂತ ಅವಳು ತಿವಿದು ಕೇಳಿದ್ದಕ್ಕೆ ತಾನೇ ಕಲ್ಪಿಸ್ಕೊಂಡಲ್ಲ, ಹಿಂದಿನದನ್ನು ಜ್ಞಾಪಿಸ್ಕೊಂಡು ಒಂದೊಂದು ಮಾತಿನಲ್ಲೂ ವರ್ಣನೆಯನ್ನು ಕೊಟ್ಟನಲ್ಲ. ಅದೃಷ್ಟ ತನಗೆ ಮೋಸ ಮಾಡಿತು, ಸಕಾಲದಲ್ಲಿ ಬಾಯಿ ಬಿಡದೆ ನನಗೆ ನಾನೇ ಮೋಸ ಮಾಡಿಕೊಂಡ. ಆ ಒಂದು ದಿನವಲ್ಲ, ಊರಿನಿಂದ ಇದೇ ಹಸ್ತಿನಾವತಿಗೆ ಪ್ರಯಾಣ ಮಾಡಿ ಬಂದು ತಿಂಗಳುಗಳು ಉರುಳ್ತಾ ಸಖಿ ಕೈಲಿ ಸುಳ್ಳನ್ನು ಹೆಚ್ಚು ಹೆಚ್ಚು ಬೆಳೆಸ್ತಾನೆ ಹೋದೆ. ಊರಲ್ಲಿ ಸಖಿ ಕೈಲಿ ನಿಜ ಹೇಳಿದ್ರೆ ಅವಳು ಅಮ್ಮಂಗೆ ಹೇಳ್ತಿದ್ಲು. ಅಮ್ಮನಿಂದ ಅಪ್ಪನಿಗೂ ವಿಷಯ ತಿಳಿತಿತ್ತು. ಇವನ್ ಮಾನ ಹೊರಗಡೆ ಹಾಕಿ ಮಗಳಿಗೆ ಬೇರೆ ಮದ್ವೆನೂ ಮಾಡಿಬಿಡ್ತಾ ಇದ್ರು. ಆಹಾ, ಹೊರನೋಟಕ್ಕೆ ಎಂತಹ ಗಂಡು ಇವನು. ಇನ್ನು ಇಲ್ಲಿ ನೋಡಿದ್ರೆ ಈ ಭೀಷ್ಮನಿಗೆ ಮಹಾ ಆತುರ. ಸೊಸೆ ಬಂದ ಮೇಲೆ ಮೊದಲನೇ ಸಲ ಮುಟ್ಟಾದು ತಿಳಿದಾಗ ಕಸಿಬಿಸಿ ಪಟ್ನಂತೆ. ಕುರುವಂಶದ ಬೀಜ ಮೊಳಿದೆ ಕೊಚ್ಚ ಹೋಯ್ತು ಅಂತ ಹೇಳ್ಬಿಟ್ಟು. 2ನೇ ಮುಟ್ಟಾದಾಗ ಹಾರಾಡಿದ್ನಂತೆ. 3ನೇದು ಕಳೆಯುವಾಗ ತಪ್ಪನ್ನೆಲ್ಲ ಸೊಸೆ ಮೇಲೆ ಹಾಕಿ ತನ್ನ ವೀರಾದಿ ವೀರ ಮಗನಿಗೆ ತಕ್ಕ ಕ್ಷೇತ್ರ ದೊರಕಲಿಲ್ಲ ಅಂತ ಅನ್ನಂತೆ. ಇಷ್ಟೆಲ್ಲ ಆದರೂ ನಾನು ಯಾಕೆ ನಿಜ ಹೇಳಲಿಲ್ಲ? ಸಖಿಯಿಂದ ಕೂಡ ಬಚ್ಚಿಟ್ಟು ಗಂಡನ ವೀರ್ಯವನ್ನು ಉತ್ಪ್ರೇಕ್ಷೆ ಮಾಡಿ ಕತೆ ಕಟ್ತಾ ಇದ್ನಲ್ವಾ? ನನ್ನ ಸಂಗಡ ಬಂದಿದ್ದ ಯಾವ ದಾಸಿಯ ತೋಳನ್ನು ಅವನು ಒಂದು ದಿನವೂ ಮಿಸುಕ್ದವನಲ್ವಂತೆ. ಅವನ ಮೋಹ ವೀರ್ಯಗಳೆಲ್ಲ ಒಳಗೊಳ್ಳೋ ಸಾಮರ್ಥ್ಯದ ಹೆಂಡತಿ ಸಿಕ್ಕಿರುವಾಗ ದಾಸಿಯರ ಕಡೆ ಯಾಕೆ ಹರಿಬೇಕು ಅವನ ಚಪಲ ಅಂತ ಆ ಸಖಿಯರು ಅರ್ಥ ಮಾಡ್ಕೊಂಡಿದ್ರಂತೆ. ಧೃತರಾಷ್ಟ್ರ ತನಗೆ ತಾನೇ ಮೋಸ ಮಾಡ್ಕೊಳ್ತಾ ಇದ್ದಾನೆ ಅನ್ನೋ ವಿದುರನ ಧ್ವನಿ ಆವಾಗ ಕೇಳಿಸ್ತು.
ಕುಂತಿಗೆ ತಕ್ಷಣ ಹೊರಗಿನ ಅರಿವು ಬಂತು. ಕಣ್ಣು ಬಿಟ್ಲು. ವಿದುರ ಹತ್ರ ಕೂತ್ಕೊಂತ ಇದ್ದ. ಅವಳು ಎದ್ದು ಕೂತ್ಕೊಂಡ್ಳು. ನೀನು ಮಲಕೋ, ಆಯಾಸ ಆದ್ರೆ ಅಂತ ಅವನು ಹೇಳ್ತಾನೆ. ಇಲ್ಲ, ಸುಮ್ಮನೆ ಮಲಗಿದ್ದೆ ಅಂತ ಈಕೆ ಹೇಳ್ತಾಳೆ. ಈ ಐವರು ಬರೀ ಕುಂತಿ ಮಾದ್ರಿಯರ ಮಕ್ಕಳು ಅಂತ ಸಮಾಧಾನ ಪಟ್ಕೊಳ್ಳೋ ಅವನು ಅದೇ ಲೆಕ್ಕದಲ್ಲಿ ತಾನು ಬರೀ ಅಂಬೆ ಮಗನಾಗ್ತೀನಿ ಅನ್ನೋದನ್ನ ಕಾಣ್ಲಾರ್ದ ಕುರುಡ ಆಗಿದ್ದಾನೆ ಅಂತ ವಿದುರ ಹೇಳ್ತಾನೆ. ಭೀಮನಿಗೆ ಹೇಳ್ಬಿಟ್ಟು ಅವನ 2 ಕಣ್ಣಿಗೂ 2 ಬಾಣ ಹೊಡೆಸಿದ್ರೆ ದೃಷ್ಟಿ ತೆರೆಯುತ್ತೆ ಅಂತ ಹೇಳ್ತಾನೆ. ಕುಂತಿ 2 ಬೊಗಸೆ ಹರಿಯೋ ನೀರನ್ನ ತೆಗೆದು ಕುಡಿತಾಳೆ. ಮುಕ್ತಾಯ ಅಲ್ಲಿಗೆ ಬರುತ್ತೆ ಅಂತ ವಿದುರ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಆಳು ಆ ಮೆಟ್ಟಿಲುಗಳನ್ನ ಇಳಿದು ಬರ್ತಾನೆ. ಪಿತಾಮಹರು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಅಲ್ಲೇ ನಿಂತ್ಕೊಳ್ತಾನೆ. ವಿದುರ ಅವನ ಜೊತೆಗೆ ಮೆಟ್ಟಿಲು ಹತ್ತಿ ನಿಧಾನವಾಗಿ ಹತ್ತಿ ಹೋಗ್ತಾನೆ. ಕುಂತಿ ಒಂದು ಬೊಗಸೆ ನೀರಲ್ಲಿ ಬೆವರಿಗೆ ಅಂಟುತ್ತಿದ್ದಂತಹ ತನ್ನ ಮುಖವನ್ನು ತೊಳಿತಾಳೆ. ಬಿಳಿ ಸೀರೆಯ ಸೆರಗಿನಲ್ಲಿ ಮುಖವನ್ನು ಒರೆಸ್ಕೊಂಡು ಕೂತ್ಕೊಂತಾಳೆ. ಧೃತರಾಷ್ಟ್ರನು ತನಗೆ ತಾನೇ ಮೋಸ ಮಾಡ್ಕೊಳ್ತಾ ಇದ್ದಾನೆ. ನಿಜ ಗೊತ್ತಿದ್ರು ಕೂಡ ತಾನೂ ಹಾಗೆ ಮಾಡ್ಕೊಂಡೆ ಅಲ್ವಾ ಬವಣೆಗೆ ಬಿದ್ದು ಅಂತ ಅಂದ್ಕೊಳ್ಳುವಾಗ ನೆನಪು ಮತ್ತೆ ಹಿಂದಕ್ಕೆ ಹೋಗುತ್ತೆ ಆಕೆಗೆ. ಜೀವನದ ಉದ್ದಕ್ಕೂ ಹಿಂಸೆ, ಬವಣೆ, ಸುಖಪಟ್ಟದ್ದು ಯಾವಾಗ? ಮದುವೆ ಆದ ಹೊಸದ್ರಲ್ಲಿ ಎಲ್ಲರೂ ಗಂಡನ ಸುಖಪಟ್ರೆ ನನಗೆ ಗಂಡನ ಹಿಂಸೆ ಇತ್ತು. ಸುಮ್ಮನಾದರೂ ಬಿಡ್ತಿರ್ಲಿಲ್ಲ ಮಹಾರಾಯ. ಮೇಲೆ ಬೀಳೋದು, ಪೌರುಷ ತೋರಿಸೋದು. ಏ ಕುಂತಿ ಹೀಗ್ ಬಾ, ಏ ಕುಂತಿ ಹಾಗ್ ಬಾ, ನೋಡು ಹೀಗ್ ಮಾಡು, ಹಾಗ್ ಮಾಡು ಅಂತ ಏನೇನೋ ವಿಕೃತ ಕರ್ಮಗಳಿಗೆ ನನ್ನನ್ನು ಹಚ್ಚಿ ತಾನು ಮುಲುಗೆ ಕೊನೆಗೆ ಏರ್ಲಾರ್ದ ಹೋರಿ ಹಾಗೆ ಸೋತು ತನಗೆ ತಾನೇ ಅವಮಾನಿತನಾಗಿ ಕೊನೆಗೆ ವಿನಾಕಾರಣ ನನ್ನ ಮೇಲೆ ಸಿಟ್ಟಾಗಿ ನೀನು ನನಗೆ ತಕ್ಕ ಹೆಂಡತಿ ಅಲ್ಲ ಅಂತ ಬೈದು ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕ್ತಾ ಇದ್ದ. ಈ ಮಧ್ಯೆ ಅವನ ಚೇಷ್ಟೆಗಳಿಂದ ಉದ್ರಿಕ್ತಳಾದ ತಾನು ಶಮನ ಇಲ್ಲದೆ ಬೇಯಬೇಕೋ ಅಥವಾ ಅವನ ದೋಷಾರೋಪಣೆಯಿಂದ ಸುಟ್ಟು ಹೋಗ್ಬೇಕೋ ಅನ್ನಿಸ್ತಿತ್ತು. ರಾತ್ರಿ ಆಯ್ತು ಅಂದ್ರೆ ಇದೇ ಹಿಂಸೆ. ಬೇರೆ ಕಡೆ ಆದ್ರೂ ಬಿದ್ಕೋಬಾರ್ದ ಈ ಷಂಡ ಅನ್ನೋ ಒಂದು ಮೂಕ ತಿರಸ್ಕಾರ ತನಗೆ ಆಗ್ತಾ ಇತ್ತು. ಆಗ್ಲೂ ಕೂಡ ತಾನು ಸಖಿಗೆ ಏನೂ ಹೇಳಲಿಲ್ಲ. ಒಂದಿನ ಮಾತ್ರ ತಿರುಗಿಬಿದ್ದೆ. ಆರ್ಯಪುತ್ರ, ತಕ್ಕ ಹೆಂಡತಿಯಲ್ಲ ಅಂತ ಬೈತಿಯಲ್ಲ, ಬೇರೆ ಯಾವ ಹೆಂಗಸಲ್ಲಿ ಇನ್ನೇನಿರುತ್ತೆ? ನಿನ್ನಲ್ಲಿ ಶಕ್ತಿ ಇದ್ರೆ ನಾನು ನಿನಗೆ ತಕ್ಕವಳೆ ಆಗ್ತಾ ಇದ್ದೆ ಅಂತ ಹೇಳಿದ್ದು. ಅವನ ಕೋಪ ಅಷ್ಟೊತ್ತಿಗೆ ಮಿತಿ ಮೀರಿದ್ದು. ಪಟ್ ಅಂತ ಕೆನ್ನೆಗೆ ಹೊಡೆದು ಬಿಟ್ಟ. ಶಕ್ತಿ ಇಲ್ಲ ಅನ್ನೋ ಮಾತು ನಿನ್ನ ಬಾಯಲ್ಲಿ ಬಂತೇನೆ? ನನ್ನ ಅರಮನೆ ಯಾವ ದಾಸಿಯನ್ನು ನಾನು ಬಿಟ್ಟಿಲ್ಲ. ಈಗ 1 ವರ್ಷದಲ್ಲಿ ಬ್ರಹ್ಮಚರ್ಯಲ್ಲಿ ಇದನ್ನೇ ತಿಳ್ಕೊ. 100 ದಾಸಿಯರನ್ನು ಬೇಕಾದರೂ ಸೋಲಿಸಿ ಕೆಳಬಿರಬಹುದು ಒಟ್ಟಿನಲ್ಲಿ ಅಂತ ಅಂದಿದ್ದ. ಆ ರಾತ್ರಿ ಎಲ್ಲ ತಾನು ಅತ್ತಿದ್ದು ಗಂಡ 100 ದಾಸಿಯರನ್ನು ಮುಟ್ಟಿದ್ದಾನೆ ಅಂತ ಅಲ್ಲ, ಸುಳ್ಳು ಪ್ರತಾಪ ಕೊಚ್ಕೊಳ್ತಾ ನನ್ನನ್ನು ಹೊಡೆದ ಅಂತ. ಆ ದಿನದಿಂದ ಅವನ ಸಿಟ್ಟಿಗೆ ಮಿತಿನೇ ಇರಲಿಲ್ಲ. ದಿನ ಹತ್ರ ಮಲ್ಕೊಳ್ಳೋದು, ವಿನಾಕಾರಣ ಬೈಯೋದು, ನನ್ನ ಸಾಕು ತಂದೆ ಭೋಜರು ಮತ್ತು ಹೆತ್ತ ತಂದೆ ಶೂರಸೇನರನ್ನ ಕೀಳು ಮಾತಾಡ್ತಾ ಇರೋದು. ಸದ್ಯ ನನಗೆ ಅವನ ಚೇಷ್ಟೆ ತಪ್ಪಿತ್ತು. ಕ್ರಮೇಣ ನಾನೇ ಸಮಾಧಾನ ಪಡಿಸಿ ಎಲ್ಲವನ್ನೂ ಕೇಳಿದೆ. ಆಗ ಅವನು ಬಾಯಿ ಬಿಟ್ಟ. ಅವನ ಪ್ರತಾಪ ಕೊಚ್ಕೊಳ್ಳೋನ್ ಹಾಗೆ. ನನಗೆ ಆಗ ಅರ್ಥ ಆಗ್ತಾ ಹೋಯಿತು. 15ನೇ ವಯಸ್ಸಿಗೆನೆ ದಾಸಿಯರನ್ನು ಇವನು ಕೆಣಕಿದ್ನಂತೆ. ರಾಜಕುಮಾರನ ಪ್ರೇಮವನ್ನು ಗೆದ್ಕೊಳ್ಳೋಕೆ ಅಂದ್ಬಿಟ್ಟು ಒಬ್ರಿಗಿಂತ ಒಬ್ರು ಮೇಲ್ಬಿದ್ದು ಕಾಮದ ಸಕಲ ಕಲೆಗಳನ್ನು ಪ್ರಯೋಗಿಸಿ ಇವನನ್ನ ರಂಜಿಸಿದ್ರಂತೆ. ಇವನ ಶಕ್ತಿ ಸಾಮರ್ಥ್ಯಗಳನ್ನು ಹೊಗಳಿ ಉಬ್ಬಿಸಿ ಉತ್ತೇಜಿಸಿ ದುಡಿಸಿದ್ರು. 3 ವರ್ಷದಲ್ಲಿ ಇವನಿಗೆ ಆ ವಿಚಾರದಲ್ಲಿ ಅಷ್ಟೇ ಕಡಿಮೆ ಆಯಿತು. ಕೊನೆಗೆ ಏನು ಸಾಧ್ಯ ಆಗ್ದಂಗಾಯ್ತು. ಈ ವೀರ್ಯ ನಷ್ಟದ ಜೊತೆಗೆ ನಾನೇನು ಮಾಡೋದು? ಆಗ ಸಖಿ ಜೊತೆಗೆ ಬಾಯಿ ಬಿಟ್ಟೆ. ಅಷ್ಟೊತ್ತಿಗಾಗಲೇ ಗಂಡನ ಮನೆಗೆ ಬಂದು 2 ವರ್ಷದ ಮೇಲೆ ಆಗಿತ್ತು. ಆಗ ಅಳ್ತಾ ಅದನ್ನೆಲ್ಲ ಆಕೆಗೆ ಹೇಳಿದೆ. ಆಗ ಸಖಿ ಅಂದ್ಲು, ಪಟ್ಮಹಿಷಿ, ಕೆಲವು ದಿನದಿಂದ ಯುವರಾಜರು ನಮ್ಮೂರಿನ ದಾಸಿಯರನ್ನು ಬೇರೆ ಕಡೆ ಕರೀತಾ ಇದ್ದಾರಂತೆ. ಅವ್ರ ಹತ್ರನೂ ಕೂಡ ಇದೇನೆ. ಯುದ್ಧ ಇಲ್ಲದ ವಿಜೃಂಭಣೆಯನ್ನು ಕಂಡು ಶತ್ರುವಿಗೆ ತಿರಸ್ಕಾರ ಹುಟ್ಟೋ ಹಾಗೆ ಅವ್ರಿಗೂ ಆಗಿದೆ. ಯುದ್ಧ ಏನಿದ್ರು ಪಟ್ಟಮಹಿಷಿ ಜೊತೆ ಮಾತ್ರ ಇರಬಹುದು ಅಂತ ನಾನು ಭಾವಿಸಿ ಸುಮ್ಮನಿದ್ದೆ ಅಂತ ಹೇಳ್ತಾಳೆ. ಆಗ ಈಕೆ ಹೇಳಿರ್ತಾಳೆ, ಸಖಿ, ಇಷ್ಟು ದಿನ ನಾನು ನಿನಗೆ ಹೇಳಿದ್ದೆಲ್ಲ ಬರೀ ಸುಳ್ಳದೆಲ್ಲ ಆತ್ಮವಂಚನೆಯ ಸುಳ್ಳು ಅಂತ ಆಕೆಯನ್ನ ಬಿಕ್ಕಿ ಹತ್ಕೊಂತಾನೆ ತಬ್ಕೊಂತಾಳೆ. ಯಾಕೆ ಈ ಥರ ಆತ್ಮವಂಚನೆ ಮಾಡಿಕೊಂಡೆ? ಮೊದಲೇ ಯಾಕೆ ನನ್ನ ಕೈಲಿ ಹೇಳಲಿಲ್ಲ ಅಂತ ಆಕೆ ಹೇಳ್ತಾಳೆ. ಗೊತ್ತಿಲ್ಲ, ಗಂಡನ ವೀರ್ಯವನ್ನು ಕಲ್ಪಿಸ್ಕೊಂಡು ಹೇಳೋದ್ರಲ್ಲಿ ಒಂದು ಥರ ಸುಖ ಸಿಕ್ತಿತ್ತೇನೋ. ಅಲ್ಲದೆ ಅವರು ಪ್ರಸಿದ್ಧ ಕುರುವಂಶದ ಯುವರಾಜರಲ್ವಾ ಅಂತ ತಾನು ಹೇಳಿದ್ದೆ. ನೋಡು, ನನಗನ್ಸುತ್ತೆ ಈ ರಾಜರುಗಳೇ ಹೀಗೆ ನಷ್ಟವೀರ್ಯರು,
ಗತಪುಂಗವರು ಇವರು. ಇವರಿಗಿಂತ ಬ್ರಹ್ಮಚರ್ಯದಿಂದ ವೀರ್ಯ ಸಂಚಯ ಮಾಡಿ ತಪೋನಿರತರಾಗಿರೋ ಋಷಿಗಳ ಹೆಂಡತಿಯಾಗೋದು ಎಷ್ಟೋ ಮೇಲು. ಅವರ ಗಮನ ಈ ಕಡೆ ತಿರುಗಿಸಿದಾಗ ಎಷ್ಟು ಗಟ್ಟಿಗರು ಅಂತ ಗೊತ್ತಾ ನಿನಗೆ ಅಂಥೇಳಿ ಆಕೆ ಹೇಳಿರ್ತಾಳೆ. ತಾನು ಹ್ಞೂ ಅಂದಿರೋದಿಲ್ಲ. ಅವಳ ಮಾತು ಒಂದು ನೆನಪನ್ನು ನಿಜವಾಗಿಸಿರುತ್ತೆ. ಅದು ಅವಳಿಗೂ ಗೊತ್ತಿರುತ್ತೆ. ಈಗ ಮುದುಕಿ ಕುಂತಿಯ ಮನಸ್ಸು ಒಂದು ನಿಮಿಷ ಸ್ತಬ್ಧ ಆಗುತ್ತೆ. ಆಕೆ ಗಮನ ನೀರಿನೊಳಗಡೆ ಇದ್ದ ತನ್ನ ಬಿಂಬದ ಕಡೆಗೆ ಹರಿಯುತ್ತೆ. ಇದೆಲ್ಲ ಈಗ ಯಾಕೆ ಜ್ಞಾಪಕ ಬರ್ತಿದೆ? ಇದೇ ಮೊದಲ ಸಲ ಏನಲ್ಲ, ಆದರೆ ಇಷ್ಟೊಂದು ವಿವರವಾಗಿ ಬರ್ತಿರ್ಲಿಲ್ಲ. ಈಗ ಯಾಕೆ ಬರ್ತಾ ಇದೆ ಅಂತ ತನಗೆ ತಾನೇ ಯಾರನ್ನು ಕೇಳ್ತಾ ಇರೋಳ ಹಾಗೆ ತನಗೆ ತಾನೇ ಹೇಳ್ಕೊಳ್ತಾಳೆ. ಕೇಳೋ ಅವರು ಹ್ಞೂ ಹ್ಞೂ ಅನ್ನೋ ಹಾಗೆ ಆಗ್ತಾ ಇದೆಯಲ್ವಾ? ಯಾರು ಕೇಳ್ತಾ ಇದ್ದಾರೆ ನನ್ನ ಮಾತನ್ನ? ಸಖಿ ಸತ್ತ ಮೇಲೆ ಅಂತಹ ಆಪ್ತಳು ಮತ್ತೆ ಯಾರೂ ತನಗೆ ಸಿಕ್ಕಲೂ ಇಲ್ಲ. ಒಂದು ಜೀವಮಾನದಲ್ಲಿ ಒಬ್ಬ ಸ್ನೇಹಿತೆ ತಾನೇ ಸಿಕ್ಕೋದು. ಮುಂದೆ 3 ವರ್ಷ ಆಕೆ ನನ್ನ ಜೊತೆಗಿದ್ಲು. ನನ್ನ ಜೊತೆ ಹಿಮವತ್ ಪರ್ವತದ ನಡುವಿಗೂ ಕೂಡ ಬಂದ್ಲು. ಆದರೆ ಅಲ್ಲಿ ಚಳಿ ತಡಿಲಾರದೆ ಸತ್ಲು. ಇಂತಹ ವಿಷಯವನ್ನ ಯಾರ ಕೈಲಿ ಹೇಳ್ಕೊಳ್ಳೋದು? ಸೊಸೆ ದ್ರೌಪದಿ ಜೊತೆಗಿದ್ದಾಗ ಅಲ್ಪ ಸ್ವಲ್ಪ ಹೇಳ್ತಾ ಇದ್ದೆ. ಆಕೆನೂ ಕಷ್ಟಪಟ್ಟವಳೇನೆ. 12 ವರ್ಷ ವನವಾಸ, 1 ವರ್ಷ ಊಳಿಗ. ಆದರೆ ನಾನು ಪಟ್ಟಂತಹ ಕಷ್ಟ ಆಕೆಗಿರ್ಲಿಲ್ಲ. 5 ಜನ ಗಂಡಂದ್ರು, ಒಬ್ಬೊಬ್ಬರು 4 ಹೆಂಡಂದಿರನ್ನು ಆಳಬಳ್ಳುವಂತಹ ವೀರ್ಯವಂತರು. ಆಳಬಲ್ಲ ಗಂಡ ಇದ್ರೆ ಸಾಕು, ಉಳಿದು ಯಾವುದು ಕಷ್ಟವೇ ಅಲ್ಲ ಅಂತ ತನಗನ್ಸಿತ್ತು. ಈ ಮಧ್ಯೆ ಇನ್ನೊಂದು ಸುದ್ದಿ ತಲೆ ಮೇಲೆ ಬಂತು. ಮುದುಕ ಮಾವ ಭೀಷ್ಮ ಸೈನ್ಯ ಜೊತೆಗೆ 20 ಗಾಡಿ ವಸ್ತ್ರ, ಪಾತ್ರೆ, ಕಂಬಳಿ, ಒಡವೆ ಮೊದಲಾದವನ್ನೆಲ್ಲ ಹೇರಿಸ್ಕೊಂಡು ಮಧ್ಯದೇಶಕ್ಕೆ ಹೋದನಂತೆ. ಈ ಕುಂತಿ ಭೋಜನ ಮಗಳಿಂದ ತನ್ನ ವಂಶ ಬೆಳಿಲಿಲ್ಲ. ತನ್ನ ವೀರ್ಯವಾನ್ ಮಗನಿಗೆ ಸರಿಯಾದ ಗರ್ಭಶಕ್ತಿ ಇರೋ ಇನ್ನೊಬ್ಬಳನ್ನು ತರಬೇಕು ಅಂತ ಹೋದನಂತೆ. ನನಗೆ ಈ ಮಾತನ್ನು ಕೇಳಿ ನಗು ಬಂತು, ಭಯನೂ ಆಯಿತು. ಈತ ಯಾರಲ್ಲೂ ಮಕ್ಕಳನ್ನ ಸೃಷ್ಟಿ ಮಾಡ್ಲಾರ. ಆದರೆ ಬಂದವಳು ಬಾಳ್ವೆ ಮಾಡಿ ಇವನ ಮನಸ್ಸನ್ನು ವಶಪಡಿಸ್ಕೊಂಡ್ರೆ ನನ್ನ ಬಾಳು ಇನ್ನಷ್ಟು ನರಕ ಆಗತ್ತಲ್ವಾ ಅನ್ನಿಸ್ತು. ಸಖಿನೂ ಅದೇ ಅಂದ್ಲು. ಈ ಕ್ಷತ್ರಿಯರು ಎಷ್ಟೇ ಹೆಂಡರನ್ನಾದರೂ ತರಬಹುದು, ಎಷ್ಟು ದಾಸಿಯರನ್ನಾದರೂ ಇಡಬಹುದು, ಬೇಡ ಅನ್ನೋರ್ಯಾರು? ಈತ ನನ್ನನ್ನು ಸಂಸೋದನ್ನೇ ಬಿಟ್ಟಿದ್ದ. ನನ್ನ ಮುಖವನ್ನು ತಪ್ಪಿಸ್ಕೊಂಡು ದೂರ ಇರ್ತಿದ್ದ. ಆದರೂ ಒಮ್ಮೆ ನಾನೇ ಅವನ ಹತ್ರ ಹೋಗಿ ಕೇಳಿದೆ, ಇದೇನಿದು ಹೀಗಂತೆ ಅಂದಾಗ ಅವನು ಹೇಳಿದ್ದ, ದೊಡ್ಡಪ್ಪ ಮನೆ ಯಜಮಾನ, ಅವನು ಮಾಡೋದನ್ನ ನಾನು ಹೇಗೆ ಬೇಡ ಅನ್ಲಿ ಅಂತ. ಆಗ ನಾನು ಹೇಳಿದ್ದೆ, ಸುಮ್ಮನೆ ಬೇರೆ ಹೆಂಡತಿ ಯಾಕೆ, ಇವಳ್ದೇನು ತಪ್ಪಿಲ್ಲ ಅಂತ ನೀನು ಹೇಳಬಾರ್ದಾ ಅಂತ ಹೇಳಿದ್ದೆ. ಇನ್ನೇನೋ ನನ್ನ ತಪ್ಪು ಅಂತೀಯ, 100 ದಾಸಿಯರನ್ನು ಆಳಿದ್ದೆ ನಾನು ಅಂತ ಹೇಳಿಬಿಟ್ಟು ಅವನು ಕಣ್ಣು ಮರಳಿಸ್ದ. ನಾನು ಸುಮ್ಮನೆ ತಿರಸ್ಕಾರದಿಂದ ಹಿಂತಿರುಗಿ ಬಂದಿದ್ದೆ. ಮಾತ್ರಿಯನ್ನ ಕರ್ಕೊಂಡು ಬಂದು ಕುರುವಂಶ ಬೆಳೆಸುವಂತಹ ಸಂಕಲ್ಪ ಶಕ್ತಿಯ ಭೀಷ್ಮ ನಿಂತಿದ್ದ. ನನಗಿಂತ ತೆಳ್ಳಿಗೆ 2 ವರ್ಷಕ್ಕೆ ಚಿಕ್ಕವಳಿದ್ಲ ಆ ಹುಡುಗಿ. ನನ್ನ ಮೈಕಟ್ಟು ಇಲ್ಲ, ಆದರೆ ಆಕರ್ಷಕವಾದ ಮಾಟ ಇತ್ತು, ಚುಬುಕು ಕಣ್ಣುಗಳಿದ್ಲು. ಅರಮನೆಯಲ್ಲಿ ಇದ್ದವರೆಲ್ಲರೂ ಆಕೆ ರೂಪ ನೋಡಿ ವಾಹ್ ವಾಹ್ ಅಂದರು. ಮದುವೆ ಶಾಸ್ತ್ರವನ್ನಷ್ಟೇ ನೋಡಿ ನಾನು ನನ್ನ ಅರಮನೆಗೆ ಹಿಂತಿರುಗಿದ್ದೆ. ಇನ್ನು ನಾನೇ ಪಟ್ಟ ಧರಿಸಿ, ಬೇಕಿದ್ರೆ ಅವಳು ಬಂದು ನೋಡಬಹುದು, ಇಲ್ಲದೆ ಇದ್ರೆ ನನ್ನ ದಾಸಿ ಅವಳು ದೂರನೇ ಇರಬಹುದು ಅಂತ ಬಿಗಿ ಮನಸ್ಸಿನಿಂದ ನಾನು ಸುಮ್ಮನಿದ್ದೆ. ಅವನು ನನ್ನ ಕಡೆ ಸುಳಿಲೇ ಇಲ್ಲ. ಅವಳು ಹೊಸ ಪುಟ್ಟ ಅರಮನೆಯಲ್ಲಿ ಇದ್ಲು. 1 ತಿಂಗಳು ಕಳೆಯಿತು. ಮಾದ್ರಿ ಮುಟ್ಟಾದಳು. ಭಾರವಾಗಿದ್ದ ನನ್ನ ಮನಸ್ಸು ಈಗ ಹಗುರ ಆಯಿತು. ನಾನಂತೂ ತಪ್ಪದೆ ಮುಟ್ಟಾಗ್ತಾನೆ ಇದ್ದೆ. 29ನೇ ದಿವಸ ಚಂದ್ರ ಕ್ರಮ ತಪ್ಪದೆ ಪೂರ್ಣವಾಗಿ ತೋರಿಸ್ಕೊಳ್ಳೋನ ಹಾಗೆ ಅದು ನಡೀತಾನೆ ಇತ್ತು. ಸ್ನಾನ ಮಾಡಿದ್ಮೇಲೆ ಅವಳೆ ನನ್ನ ಅರಮನೆಯನ್ನು ಹುಡುಕೊಂಡು ಬಂದ್ಲು. ಮಾತಲ್ಲೂ ಅವಳು ಜಾಣೆ. ಅಕ್ಕ ಅಂದ್ಲು ಮೊದಲ ಮಾತಿಗೆನೆ, ನಿನ್ನ ಮನೆಯಲ್ಲಿ ನಿನ್ನ ಮದುವೆನಲ್ಲಿ ಸಾಲುಗಾಡಿಗಳ ಮೇಲೆ ಹೊರಿಸಿ ಕಳಿಸಿದ್ರಂತೆ, ಸ್ವಯಂವರನು ಮಾಡಿ ಕಳಿಸಿದ್ರಂತೆ. ನಿನ್ನ ಸಮ ನಾನಲ್ಲ. ನಮ್ಮ ಕಡೆ ಕನ್ಯಾಶುಲ್ಕ ತಗೊಂಡು ಹೆಣ್ಣನ್ನು ಮಾರ್ತಾರೆ. ಮದುವೆಯನ್ನು ಕೂಡ ಹೆಣ್ಣಿನ ಮನೇಲಿ ಮಾಡ್ಕೊಳ್ಳೋದಿಲ್ಲ. ಆ ಕಡೆ ಪದ್ಧತಿ ಅದು. ನನಗೆ ನೀನೇ ದಿಕ್ಕು, ಕನಿಕರದಿಂದ ನನ್ನನ್ನು ನೀನು ನಡೆಸ್ಕೊಳ್ಬೇಕು ಅಂತ ಕೂಡ ಆಕೆ ಹೇಳಿದ್ಲು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.